ಅವಳು ಮೊದಲ ಬಾರಿಗೆ ಕಂಪನಿಯ ಮಾಲೀಕನನ್ನು ನೋಡಿದ ದಿನ ಅದು ಕೇವಲ ಉದ್ಯೋಗದ ಮೊದಲ ದಿನವಾಗಿತ್ತು. ಆದರೆ ಕೆಲವು ತಿಂಗಳ ನಂತರ ತನ್ನ ಹೃದಯವೇ ಅವನಿಗಾಗಿ ಬಡಿತ ಆರಂಭಿಸುತ್ತದೆ ಎಂದು ಅವಳಿಗೆ ಕನಸಲ್ಲೂ ಗೊತ್ತಿರಲಿಲ್ಲ. ಒಂದು ಕಡೆ ಸಾಮಾಜಿಕ ಅಂತರ, ಮತ್ತೊಂದು ಕಡೆ ಬದುಕಿನ ಕಠಿಣ ಸತ್ಯಗಳು, ಇನ್ನೊಂದು ಕಡೆ ಅವಳು ಯಾರಿಗೂ ಹೇಳಲಾಗದ ಒಂದು ರಹಸ್ಯ. ಈ ಮೂರರ ನಡುವೆ ಸಿಲುಕಿದ ಅವಳ ಪ್ರೀತಿ ಕೊನೆಗೆ ಅವಳನ್ನು ಬದುಕಿನ ಅತಿದೊಡ್ಡ ಪರೀಕ್ಷೆಯ ಎದುರು ನಿಲ್ಲಿಸಿತು. ಆದರೆ ಆ ಪ್ರೀತಿಯ ಅಂತ್ಯ ಯಾರೂ ಊಹಿಸದ ರೀತಿಯಲ್ಲಿ ನಡೆಯಿತು. ಮಾಧವಿ 27 ವರ್ಷದ ಪರಿಶ್ರಮಿ ಯುವತಿ. ಚಿಕ್ಕ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಳು. ತಂದೆ ಹಲವು ವರ್ಷಗಳ ಹಿಂದೆ ನಿಧನರಾಗಿದ್ದರು. ತಾಯಿ ಅನಾರೋಗ್ಯದಿಂದ ಮನೆಯಲ್ಲೇ ಇದ್ದರು. ತಮ್ಮನ ಓದಿನ ಹೊಣೆ, ಮನೆಯ ಸಾಲ, ತಾಯಿಯ ಚಿಕಿತ್ಸೆಯ ಖರ್ಚು ಎಲ್ಲವೂ ಅವಳ ಹೆಗಲ ಮೇಲಿತ್ತು. ಪದವಿ ಮುಗಿಸಿದ ನಂತರ ಅನೇಕ ಕಂಪನಿಗಳ ಬಾಗಿಲು ತಟ್ಟಿದರೂ ಕೆಲಸ ಸಿಗಲಿಲ್ಲ. ಕೊನೆಗೆ ನಗರದ ದೊಡ್ಡ ಸಾಫ್ಟ್ವೇರ್ ಸಂಸ್ಥೆಯೊಂದರಲ್ಲಿ ಆಡಳಿತ ವಿಭಾಗದಲ್ಲಿ ಕೆಲಸ ದೊರಕಿತು. ಮೊದಲ ದಿನವೇ ಅವಳು ಆ ಕಂಪನಿಯ ಮಾಲೀಕ ಆದಿತ್ಯ ವರ್ಮರನ್ನು ದೂರದಿಂದ ನೋಡಿದಳು. ನೂರಾರು ಉದ್ಯೋಗಿಗಳ ನಡುವೆ ಸರಳವಾಗಿ ನಡೆದುಕೊಳ್ಳುತ್ತಿದ್ದ ಅವನಲ್ಲಿ ಅಧಿಕಾರಕ್ಕಿಂತ ಹೆಚ್ಚು ಮಾನವೀಯತೆ ಕಾಣಿಸಿತು. ಅವನು ಯಾರೊಂದಿಗೂ ಗರ್ವದಿಂದ ಮಾತನಾಡುವುದಿಲ್ಲ, ಪ್ರತಿಯೊಬ್ಬರಿಗೂ ಗೌರವ ಕೊಡುತ್ತಾನೆ ಎಂಬುದು ಮಾಧವಿಯ ಗಮನ ಸೆಳೆಯಿತು. ದಿನಗಳು ಕಳೆಯುತ್ತಿದ್ದವು. ಮಾಧವಿ ತನ್ನ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ತೊಡಗಿಕೊಂಡಳು. ಕಚೇರಿಗೆ ಎಲ್ಲರಿಗಿಂತ ಮೊದಲು ಬರುವುದು, ತಡವಾದರೂ ಕೆಲಸ ಮುಗಿಸಿ ಹೋಗುವುದು, ಯಾರಿಗೂ ತೊಂದರೆ ಕೊಡದಿರುವುದು ಅವಳ ಸ್ವಭಾವವಾಗಿತ್ತು. ಒಂದು ದಿನ ಕಂಪನಿಯ ಪ್ರಮುಖ ದಾಖಲೆಗಳಲ್ಲಿ ದೊಡ್ಡ ತಪ್ಪು ಸಂಭವಿಸಿತು. ಅನೇಕ ಉದ್ಯೋಗಿಗಳು ಗಾಬರಿಯಾದರು. ಆದರೆ ಮಾಧವಿ ಇಡೀ ರಾತ್ರಿ ಜಾಗರಣೆ ಮಾಡಿ ಸಮಸ್ಯೆಯನ್ನು ಸರಿಪಡಿಸಿದಳು. ಮರುದಿನ ಆದಿತ್ಯ ಎಲ್ಲರ ಮುಂದೆ ಅವಳ ಪರಿಶ್ರಮವನ್ನು ಮೆಚ್ಚಿಕೊಂಡನು. ಅದು ಕೇವಲ ಒಂದು ಪ್ರಶಂಸೆ ಮಾತ್ರವಾಗಿದ್ದರೂ ಮಾಧವಿಯ ಮನಸ್ಸಿನಲ್ಲಿ ಹೊಸ ಗೌರವ ಹುಟ್ಟಿತು. ಆ ಗೌರವ ನಿಧಾನವಾಗಿ ಅಭಿಮಾನವಾಗಿ, ನಂತರ ಹೇಳಲಾಗದ ಪ್ರೀತಿಯಾಗಿ ಬದಲಾಗತೊಡಗಿತು. ಆದರೆ ಅವಳು ತನ್ನ ಮನಸ್ಸನ್ನು ತಾನೇ ತಡೆಯುತ್ತಿದ್ದಳು. ಕಂಪನಿಯ ಮಾಲೀಕ ಮತ್ತು ಸಾಮಾನ್ಯ ಉದ್ಯೋಗಿ ನಡುವಿನ ಅಂತರ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ತನ್ನ ಭಾವನೆಗಳನ್ನು ಎಂದಿಗೂ ಹೊರಹಾಕಬಾರದು ಎಂದು ನಿರ್ಧರಿಸಿದಳು. ಅಷ್ಟರಲ್ಲಿ ಮತ್ತೊಂದು ಘಟನೆ ನಡೆಯಿತು. ಕಂಪನಿಯಲ್ಲಿ ಸಿಬ್ಬಂದಿ ಕಡಿತದ ಸುದ್ದಿ ಹರಡಿತು. ಅನೇಕರು ಉದ್ಯೋಗ ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತಿದ್ದರು. ಆದರೆ ಆದಿತ್ಯ ಯಾವುದೇ ಉದ್ಯೋಗಿಯನ್ನು ಕೆಲಸದಿಂದ ತೆಗೆದುಹಾಕಲಿಲ್ಲ. ತನ್ನ ವೈಯಕ್ತಿಕ ಆಸ್ತಿಯ ಒಂದು ಭಾಗವನ್ನು ಮಾರಾಟ ಮಾಡಿ ಕಂಪನಿಯನ್ನು ಉಳಿಸಿಕೊಂಡನು. ಆ ದಿನ ಮಾಧವಿಗೆ ಅವನ ಮೇಲಿದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತು. ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯ ಅವನ ಸಂಪತ್ತಿನಲ್ಲಿ ಅಲ್ಲ, ಅವನು ಸಂಕಷ್ಟದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಇರುತ್ತದೆ ಎಂಬುದು ಅವಳಿಗೆ ಅರ್ಥವಾಯಿತು. ಆದರೆ ವಿಧಿ ಮತ್ತೊಂದು ಪರೀಕ್ಷೆ ಇಟ್ಟಿತ್ತು. ಮಾಧವಿಯ ತಾಯಿಯ ಆರೋಗ್ಯ ಹಠಾತ್ತನೆ ಹದಗೆಟ್ಟಿತು. ತುರ್ತು ಶಸ್ತ್ರಚಿಕಿತ್ಸೆಗೆ ದೊಡ್ಡ ಮೊತ್ತದ ಹಣ ಬೇಕಾಯಿತು. ಬ್ಯಾಂಕ್ ಸಾಲ ನಿರಾಕರಿಸಿತು. ಬಂಧುಗಳು ಕೈಕಟ್ಟಿದರು. ಬದುಕೇ ಕತ್ತಲೆಯಾದಂತೆ ಅನಿಸಿತು. ಕಚೇರಿಯಲ್ಲೂ ತನ್ನ ನೋವನ್ನು ಯಾರಿಗೂ ಹೇಳಲಿಲ್ಲ. ಒಂದು ದಿನ ಕೆಲಸ ಮಾಡುವಾಗಲೇ ಆಯಾಸದಿಂದ ಪ್ರಜ್ಞೆ ತಪ್ಪಿಬಿದ್ದಳು. ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಗಲೇ ಆದಿತ್ಯಗೆ ಅವಳ ಕುಟುಂಬದ ಪರಿಸ್ಥಿತಿ ಮೊದಲ ಬಾರಿಗೆ ತಿಳಿಯಿತು. ಯಾವುದೇ ಪ್ರಚಾರವಿಲ್ಲದೆ, ಯಾವುದೇ ಷರತ್ತಿಲ್ಲದೆ ಆಸ್ಪತ್ರೆಯ ವೆಚ್ಚವನ್ನು ಅವನೇ ಭರಿಸಿದನು. ಆದರೆ ಆ ಸಹಾಯ ತನ್ನ ಹೆಸರಿನಲ್ಲಿ ಹೊರಬರಬಾರದು ಎಂದು ಆಸ್ಪತ್ರೆಯವರಿಗೆ ತಿಳಿಸಿದನು. ಮಾಧವಿಗೆ ಹಣ ಎಲ್ಲಿಂದ ಬಂತು ಎಂಬುದೇ ಗೊತ್ತಾಗಲಿಲ್ಲ. ಕೆಲವಾರಗಳ ನಂತರ ತಾಯಿ ಚೇತರಿಸಿಕೊಂಡರು. ಮಾಧವಿ ತನ್ನ ಜೀವನವನ್ನು ಉಳಿಸಿದ ಅಪರಿಚಿತ ಸಹಾಯಕರಿಗಾಗಿ ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಅವಳಿಗೆ ತಿಳಿಯದೆ ಆ ಸಹಾಯದ ಹಿಂದೆ ನಿಂತಿದ್ದವನು ಆದಿತ್ಯನೇ. ಇದೇ ಸಮಯದಲ್ಲಿ ಕಂಪನಿಯೊಳಗೆ ಮತ್ತೊಂದು ಸಂಚು ಆರಂಭವಾಯಿತು. ಆದಿತ್ಯನ ಪಾಲುದಾರನೊಬ್ಬ ಕಂಪನಿಯನ್ನು ವಶಪಡಿಸಿಕೊಳ್ಳಲು ಯೋಜನೆ ರೂಪಿಸಿದ್ದ. ಕೆಲವು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆದಿತ್ಯನ ಮೇಲೆಯೇ ಆರೋಪ ಮಾಡುವ ಪ್ರಯತ್ನ ನಡೆಯುತ್ತಿತ್ತು. ಆ ದಾಖಲೆಗಳು ಆಡಳಿತ ವಿಭಾಗದ ಮೂಲಕ ಸಾಗಬೇಕಾಗಿತ್ತು. ಮಾಧವಿಗೆ ಏನೋ ತಪ್ಪು ನಡೆಯುತ್ತಿದೆ ಎನ್ನುವ ಅನುಮಾನ ಬಂತು. ಅವಳು ದಿನಗಟ್ಟಲೆ ದಾಖಲೆಗಳನ್ನು ಪರಿಶೀಲಿಸಿದಳು. ಕೊನೆಗೆ ದೊಡ್ಡ ವಂಚನೆ ನಡೆಯುತ್ತಿರುವುದು ಪತ್ತೆಯಾಯಿತು. ಆದರೆ ಸತ್ಯ ಹೊರತಂದರೆ ತನ್ನ ಉದ್ಯೋಗವೇ ಹೋಗಬಹುದು ಎಂಬ ಭಯವೂ ಇತ್ತು. ಆದರೂ ಅವಳು ಮೌನವಾಗಲಿಲ್ಲ. ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹಿಸಿ ನಿರ್ದೇಶಕರ ಮಂಡಳಿಗೆ ಒಪ್ಪಿಸಿದಳು. ತನಿಖೆ ಆರಂಭವಾಯಿತು. ಸಂಚು ರೂಪಿಸಿದ್ದವರೇ ಸಿಕ್ಕಿಬಿದ್ದರು. ಕಂಪನಿ ದೊಡ್ಡ ನಷ್ಟದಿಂದ ಪಾರಾಯಿತು. ಆದಿತ್ಯ ಮೊದಲ ಬಾರಿಗೆ ಮಾಧವಿಯೊಂದಿಗೆ ದೀರ್ಘವಾಗಿ ಮಾತನಾಡಿದನು. ಅವಳ ಪ್ರಾಮಾಣಿಕತೆ ತನ್ನ ಕಂಪನಿಯನ್ನು ಉಳಿಸಿದೆ ಎಂದು ತಿಳಿಸಿದನು.
ಆದರೆ ಆ ದಿನವೂ ಮಾಧವಿ ತನ್ನ ಮನಸ್ಸಿನ ಪ್ರೀತಿಯನ್ನು ಹೇಳಲಿಲ್ಲ, ಏಕೆಂದರೆ ಅವಳಿಗೆ ಅವನ ಗೌರವ ಕಳೆದುಕೊಳ್ಳುವ ಭಯವಿತ್ತು. ಕೆಲ ತಿಂಗಳುಗಳು ಕಳೆದವು. ಕಂಪನಿಯ ವಾರ್ಷಿಕ ಸಮಾರಂಭ ನಡೆಯಿತು. ಅಲ್ಲಿ ಆದಿತ್ಯ ತನ್ನ ಬದುಕಿನ ಒಂದು ರಹಸ್ಯವನ್ನು ಎಲ್ಲರ ಮುಂದೆ ಹೇಳಿದನು. ಹಲವು ವರ್ಷಗಳ ಹಿಂದೆ ಅವನಿಗೂ ಒಬ್ಬಳ ಮೇಲೆ ಪ್ರೀತಿ ಇತ್ತು. ಆದರೆ ಹಣ, ಹುದ್ದೆ ಮತ್ತು ಕುಟುಂಬದ ಒತ್ತಡದಿಂದ ಆ ಸಂಬಂಧ ಮುರಿದು ಹೋಯಿತು. ಆ ದಿನದಿಂದ ಯಾರನ್ನೂ ತನ್ನ ಬದುಕಿಗೆ ಹತ್ತಿರ ಬರಲು ಬಿಡಲಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಒಬ್ಬ ಉದ್ಯೋಗಿಯ ಪ್ರಾಮಾಣಿಕತೆ, ಮಾನವೀಯತೆ ಮತ್ತು ಧೈರ್ಯ ತನ್ನ ಬದುಕಿನ ಮೇಲಿನ ನಂಬಿಕೆಯನ್ನು ಮತ್ತೆ ಜೀವಂತಗೊಳಿಸಿದೆ ಎಂದು ಹೇಳಿದನು. ಸಭಾಂಗಣದಲ್ಲಿ ಎಲ್ಲರೂ ಯಾರು ಆ ವ್ಯಕ್ತಿ ಎಂದು ಕುತೂಹಲದಿಂದ ನೋಡುತ್ತಿದ್ದರು. ಆದಿತ್ಯ ವೇದಿಕೆಯಿಂದ ಕೆಳಗಿಳಿದು ನೇರವಾಗಿ ಮಾಧವಿಯ ಮುಂದೆ ಬಂದು ನಿಂತನು. ಅವಳ ಕೆಲಸ, ಅವಳ ತ್ಯಾಗ, ಅವಳ ನಿಸ್ವಾರ್ಥ ಮನಸ್ಸಿನ ಬಗ್ಗೆ ಎಲ್ಲರ ಮುಂದೆ ಗೌರವ ವ್ಯಕ್ತಪಡಿಸಿದನು. ಆ ಕ್ಷಣದಲ್ಲಿ ಮಾಧವಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳ ಪ್ರೀತಿ ಹಣಕ್ಕಾಗಿ ಅಲ್ಲ, ಹುದ್ದೆಗಾಗಿ ಅಲ್ಲ, ಒಬ್ಬ ಒಳ್ಳೆಯ ಮನುಷ್ಯನ ಗುಣಕ್ಕಾಗಿ ಹುಟ್ಟಿತ್ತು ಎಂಬುದು ಎಲ್ಲರಿಗೂ ಅರ್ಥವಾಯಿತು. ಕೆಲವು ತಿಂಗಳ ನಂತರ ಇಬ್ಬರ ಕುಟುಂಬಗಳ ಒಪ್ಪಿಗೆಯೊಂದಿಗೆ ಸರಳವಾಗಿ ಮದುವೆಯಾಯಿತು. ಮಾಧವಿ ಮಾಲೀಕನ ಹೆಂಡತಿಯಾದರೂ ತನ್ನ ಸರಳತೆಯನ್ನು ಬದಲಾಯಿಸಲಿಲ್ಲ. ಪ್ರತಿದಿನ ಕಂಪನಿಗೆ ಸಾಮಾನ್ಯ ಉದ್ಯೋಗಿಯಂತೆ ಬಂದು ಕೆಲಸ ಮಾಡುತ್ತಿದ್ದಳು. ಆದಿತ್ಯ ಕೂಡ ತನ್ನ ಹುದ್ದೆಯನ್ನು ಮನೆಯೊಳಗೆ ಎಂದಿಗೂ ತಂದುಕೊಂಡು ಬರಲಿಲ್ಲ. ಅವರ ಬದುಕು ಒಂದು ದೊಡ್ಡ ಪಾಠ ಕಲಿಸಿತು. ನಿಜವಾದ ಪ್ರೀತಿ ಎಂದಿಗೂ ಹುದ್ದೆ, ಹಣ ಅಥವಾ ಅಧಿಕಾರವನ್ನು ಹುಡುಕುವುದಿಲ್ಲ. ಅದು ಮನುಷ್ಯನ ಹೃದಯವನ್ನು ಮಾತ್ರ ಹುಡುಕುತ್ತದೆ. ಹೃದಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ವಿಧಿಯು ಕೊನೆಗೆ ಎರಡು ದಾರಿಗಳನ್ನು ಒಂದೇ ಗಮ್ಯಕ್ಕೆ ಸೇರಿಸುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.